ಮಾಜಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಪ್ರಮುಖವಾಗಿ ಏನು ಸಿದ್ದರಾಮಯ್ಯ ಅವರು ನಿಮ್ಮ ವಿರುದ್ಧ ತೊಡೆಯನ್ನ ತಟ್ಟಿದ್ರು. ತೊಡೆಯನ್ನ ತಟ್ಟಿದ ಮೇಲೆ ಇವತ್ತು ಅವರ ವಿರುದ್ಧ ಒಂದು ಆರೋಪ ಬಂದಿರತಕ್ಕಂಥದ್ದು, ಏನ್ ಹೇಳ್ತೀರಾ ಸರ್? ನೋಡಿ, ಅವರು ದುರ್ಯೋಧನ ಒಂದು ಯಾವ ರೀತಿ ತೊಡೆ ತಡ್ತಾನೋ ಆ ರೀತಿ ಅವರು ತೊಡೆ ತಟ್ಟಿದ್ದಕ್ಕೆ, ಆ ದುರ್ಯೋಧನ ಅಹಂಕಾರ, ಆ ಸೊಕ್ಕನ್ನು ಅಡಗಿಸೋದಕ್ಕೆ ಇವತ್ತು ಕಾಲ ಸನ್ನಿಹಿತವಾಗಿ ಬಂದಿದೆ. ಪ್ರಮುಖವಾಗಿ ನಾನು ಯಾವುದಕ್ಕೂ ಎದುರೋದಿಲ್ಲ, ಬಗ್ಗೋದಿಲ್ಲ, ರಾಜೀನಾಮೆ ಕೊಡೋ ಮಾತೇ ಇಲ್ಲ, ಏನ್ ಹೇಳ್ತೀರಾ? ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅಧಿಕಾರದಲ್ಲಿ ಇದ್ಕೊಂಡು ತನಿಖೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರೇ ಮುಖ್ಯಮಂತ್ರಿ ಆಗಿದ್ದು ಅವ್ರ ವಿರುದ್ಧ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಹೇಗೆ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಅಧಿಕಾರ ಕೈ ಬಿಟ್ಟರೇನೆಲ್ಲ ಅವ್ರನ್ನ ತನಿಖೆ ಮಾಡಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಯಾವ ರೀತಿ ಜನಾರ್ದನ್ ರೆಡ್ಡಿ, ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು, ಅವ್ರನ್ನ ತನಿಖೆ ಮಾಡಬೇಕು, ಜೈಲಿಗೆ ಆಗಬೇಕು, ಇವರಿಗೆ ಮಾನ ಮರ್ಯಾದೆ ಇಲ್ಲ, ಲಜ್ಜೆಗೆಟ್ಟವರು, ಅಧಿಕಾರದ ಆಸೆಗಾಗಿ ಕುರ್ಚಿ ಬಿಡ್ತಾ ಇಲ್ಲ ಅಂತೆಲ್ಲ ಮಾತಾಡಿದ್ರಲ್ಲ. ಇವತ್ತೇನಾಗಿದೆ ಸಿದ್ದರಾಮಯ್ಯನವರಿಗೆ? ಇವತ್ತು ಅವರು ಮಾತಾಡಿದ್ರು ಪ್ರತಿಯೊಂದು ಮಾತು ಕೂಡ ಇವತ್ತು ಸಿದ್ದರಾಮಯ್ಯ ಅವರಿಗೆ ಅನುಭವಿಸುತ್ತೆ ಅಂತ ನಾನು ಹೇಳಬಲ್ಲೆ. ಇನ್ನೊಂದು ಪ್ರಮುಖವಾಗಿ ಬಿಜೆಪಿಯವರು ಹಿಂಬಾಗಿಲಿನಿಂದ ಅಧಿಕಾರವನ್ನು ಹಿಡಿಯೋದಕ್ಕೆ JDS ಜೊತೆ ಸೇರ್ಕೊಂಡು ಮಾಡಿರ್ತಕ್ಕಂಥ ಕುತಂತ್ರ ಸಿದ್ದರಾಮಯ್ಯನವರ ವಿರುದ್ಧ. ಅಂದರೆ ಅವರು UPA ಸರ್ಕಾರ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಇರೋ ಸಂದರ್ಭದಲ್ಲಿ CBI ಎಂಕ್ವೈರಿಗಳನ್ನ ಮಾಡಿಸಿ ಜನಾರ್ದನ್ ರೆಡ್ಡಿ ಮೇಲೆ, ಯಡಿಯೂರಪ್ಪ ಅವ್ರ ಮೇಲೆ CBI ಕೇಸ್ಗಳನ್ನು ಹಾಕಿ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದಾಗ ಅವರು ಹಿಂಬಾಗಿಲಿಂದ ಸರ್ಕಾರ ಅಧಿಕಾರ ಚಲಾಯಿಸಿದ್ರು ಅವರು. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.